ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಯೋಹಾನ 6:66. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಪ್ರಿಯರೇ, ಗುರುವಿನಿಂದ ದೂರ ಹೋಗುವ ಶಿಷ್ಯರು ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಇದ್ದರು. ಯೇಸುವಿನಲ್ಲಿ ಎಲ್ಲ ಒಳ್ಳೆತನಗಳಿದ್ದರೂ ಶಿಷ್ಯರು ಅವನನ್ನು ಬಿಟ್ಟು ಯಾಕೆ ಹೋದರು? ಉಪದೇಶದಲ್ಲಿ ಸ್ಥಿರವಾಗಿ ಅಥವಾ ದೃಢವಾಗಿ ಇಲ್ಲದಿರುವುದೇ ದೂರ ಹೋಗುವುದಕ್ಕೆ ಕಾರಣ. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಯಾಕೆ ಕೇಳಬಲ್ಲರು? ಇದು ಕಠಿಣವಾದ ಬೋಧನೆ ಎಂದರು. ಯೇಸು ಕ್ರಿಸ್ತನು ಈ ಸ್ಥಳದಲ್ಲಿ ಕರ್ತನ ಭೋಜನದ ಅಥವಾ ಹೋಲಿ ಕಮ್ಯೂನಿಯನ್ ಕುರಿತು ಉಪದೇಶಿಸಿದ್ದರು. ಯೇಸುವಿನ ಶರೀರವನ್ನು ತಿನ್ನುವುದು ಮತ್ತು ಆತನ ರಕ್ತವನ್ನು ಕುಡಿಯುವುದರ ಕುರಿತು ಮಾತಾಡಿದರು. ಈ ಉಪದೇಶವನ್ನು ಶಿಷ್ಯರು ಒಪ್ಪಿಕೊಳ್ಳಲಿಲ್ಲ. ಆದದ್ದರಿಂದಲೇ ಅವರು ತಮ್ಮ ಗುರುವಿನಿಂದ ದೂರ ಹೋದದ್ದು. ಇಂದಿನ ಜೀವನಕ್ಕೆ ಅನ್ವಯಿಸಿಕೊಳ್ಳುವಾಗ ಪ್ರಿಯರೇ, ಇಂದು ಉಪದೇಶಗಳನ್ನು ಇಷ್ಟಪಡದ ಜನರು ಅನೇಕರಿದ್ದಾರೆ. ಪತಿಯು ಹೇಳುವ ಉಪದೇಶಗಳನ್ನು ಕೇಳಿ ವಿಧೇಯಳಾಗುವವಳು ಪರಿಶುದ್ಧ ಮಹಿಳೆಯಾಗುತ್ತಾಳೆ. ಪೋಷಕರು ನೀಡುವ ಸಲಹೆಗಳನ್ನು ಸ್ವೀಕರಿಸುವಂಥ ಮಕ್ಕಳು ಬುದ್ಧಿವಂತರಾಗುತ್ತಾರೆ. ಹಾಗೆಯೇ ತಮ್ಮ ಬೋಧಕರು ಅಥವಾ ಹಿರಿಯ ನಾಯಕರು ಹೇಳುವ ಮಾತುಗಳನ್ನು ಸ್ವೀಕರಿಸುವವರು ಪರಿಶುದ್ಧರಾಗುತ್ತಾರೆ. ಆದ್ದರಿಂದ ಬೋಧನೆ ಕಠಿಣವಾಗಿದೆ ಎಂದು ಹೇಳಿ ವಿಶ್ವಾಸದಿಂದ ದೂರ ಹೋಗಬೇಡಿರಿ, ಪ್ರೀತಿಯಲ್ಲಿ ನೆಲೆಯಾಗಿರ್ರಿ. ನಾನು ನಿಮಗೆ ಹೇಳಿದ ಬೋಧನೆಯಿಂದ ನೀವು ಈಗಾಗಲೇ ಶುದ್ಧವಾಗಿದ್ದೀರಿ ಎಂದು ಯೇಸು ನಿಮಗೆ ಹೇಳಿದನು. ಆದುದರಿಂದ ಕ್ರಿಸ್ತನ ಉಪದೇಶಗಳನ್ನು ಕೇಳಿ ಅವುಗಳಲ್ಲಿಯೇ ನೆಲೆಯಾಗಿರ್ರಿ. ಆಗ ನೀವು ಹೇರಳವಾಗಿ ಫಲವನ್ನು ಕೊಡುವಿರಿ. ಹಾಗಾಗುವಂತೆ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.